H1B ವೀಸಾ ಭಾರತೀಯರ ಅನೇಕರ ಕನಸು. ಅಮೆರಿಕಕ್ಕೆ ಹೋಗಬೇಕು ಅಂತ ಯಾರೆಲ್ಲ ಕನಸು ಕಾಣ್ತಾರೋ ಅವರೆಲ್ಲರಿಗೂ ಕೂಡ ಅಮೆರಿಕಕ್ಕೆ ಒಂದು ವೀಸಾ ಆಗಬೇಕು ಅಂತ ಒಂದು ಆಸೆ ಇರುತ್ತೆ. ಆಮೇಲೆ ಅದು ಗ್ರೀನ್ ಕಾರ್ಡು ಅದು ಇದು ಬೇರೆ ವಿಚಾರ. H1B ವೀಸಾಗೆ ಸಂಬಂಧಪಟ್ಟಂತೆ ಟ್ರಂಪ್ ಮಾಡಬಾರದ ಕಿತಾಪತಿಗಳನ್ನು ಮಾಡಿ ಹಾಕ್ಬಿಟ್ರು. ಲಕ್ಷಗಟ್ಟಲೆ ತತ್ರ 1 ಕೋಟಿ 92 ಲಕ್ಷ 93 ಲಕ್ಷದವರೆಗೂ ನೀವು ದುಡ್ಡು ಕಟ್ಟಬೇಕಾಗುತ್ತೆ ಅಂತೆಲ್ಲ ಮಾಡಿದಾಗ ಅಮೆರಿಕ ಕಂಪನಿಗಳೇನು ಮಾಡ್ತವೆ? ಅಮೆರಿಕ ಕಂಪನಿಗಳು ಹೇಗೆ ಅಂದರೆ, ಅಮೆರಿಕದಲ್ಲಿರ್ತಕ್ಕಂಥ ನಾಗರಿಕರನ್ನ ಅಲ್ಲಿ ಕೆಲಸಕ್ಕೆ ತೆಗೆದುಕೊಂಡರೆ ಅವರು ಕೇಳೋ ಸ್ಯಾಲ್ರಿ ಕೊಡೋಕ್ಕಾಗಲ್ಲ ಅಮೆರಿಕದ ಕಂಪನಿಗಳು. ಸೊ ಅಲ್ಲಿ ಕಂಪನಿ ಇದ್ದಾಗ ಬೇರೆ ದೇಶಗಳಿಂದ ಅಲ್ಲಿಗೆ ಎಂಪ್ಲಾಯೀಸ್ ಬರ್ತಾರಲ್ಲ, ಅವರಿಗೆ ಕೆಲಸ ಕೊಟ್ಟರೆ ಅವರು ಅತ್ಯಂತ ಸ್ವಲ್ಪ ಕಡಿಮೆ ಸಂಬಳಕ್ಕೆ ಒಳ್ಳೆ ಎಫೆಕ್ಟಿವ್ ಆಗಿರ್ತಕ್ಕಂಥ ಕೆಲಸವನ್ನು ಮಾಡಬಲ್ಲರು ಅಂತ. ಅದಕ್ಕೆ ನಿಮಗೆ ಆ ವೀಸಾ ಕೊಡ್ತೀವಿ, ಈ ಥರದ್ದು 1 2 3 4 ಥರದ ವೀಸಾಗಳಿವೆ ಅಲ್ಲಿ. ಸೊ ಇಲ್ಲೇನಾಗಿತ್ತು, ಆ ವೀಸಾಗೆ ಜಾಸ್ತಿ ಬೆಲೆ ಇಟ್ಟುಬಿಟ್ರೆ. ಸೊ H1B ವೀಸಾ ಮೇಲಿನ 95.5 ನಿಮಗೊಂದು H1B ವೀಸಾ ಬೇಕಾ? ಯಾರಾದರೂ ಅಮೆರಿಕದಲ್ಲಿ ಬಂದು ಕೆಲಸ ಮಾಡಬೇಕು, ನನಗೆ ಆ ವೀಸಾ ಬೇಕು, ಅಮೆರಿಕದಲ್ಲಿ ನೆಲೆಸಬೇಕು ಅಂತ ನಿಮ್ಗೆ ಆಸೆ ಇದ್ದರೆ 95.5 ಲಕ್ಷ ದುಡ್ಡು ಕೊಟ್ಟುಬಿಟ್ಟು H1B ವೀಸಾ ತೊಗೊಳ್ಳಿ ಅಂತ ಟ್ರಂಪ್ ಮಾಡಿದಂಥ ಕೆಲಸ. 95 ಲಕ್ಷ ಹೋಗ್ತಿರೋದೇ ಕೆಲಸಕ್ಕೆ, ಹೊಟ್ಟೆಪಾಡಿಗೆ ಅಲ್ವಾ? ನಮಗೆ ಇಲ್ಲಿ ಕೆಲಸ ಸಿಕ್ಕಿಲ್ಲ, ಅಲ್ಲಿ ಕೆಲಸ ಸಿಗುತ್ತೆ. ಅಮೆರಿಕ ಕನಸುಗಳನ್ನು ಮಾರುವಂಥ ದೇಶ, ನಾನಲ್ಲಿ ಏನು ಬೇಕಾದರೂ ಆಗಬಹುದು. ಅಲ್ಲಿ ಹೋಗಿ 95 ಲಕ್ಷ ರೂಪಾಯಿ ಇವ್ರ ಹತ್ರ ದುಡ್ಡಿದ್ದಿದ್ರೆ ಅಮೆರಿಕಕ್ಕೆ ಇವ್ರು ಯಾಕೆ ಹೋಗ್ತಾಯಿದ್ರು? ಈ ಪ್ರಶ್ನೆ ಸಹಜವಾಗಿ ಬರುತ್ತೆ ಇಲ್ಲಿ. ಸೊ ಇದೀಗ ಅಲ್ಲಿನ ಕೋರ್ಟ್ ಏನು ಮಾಡಿದೆ, ಟ್ರಂಪ್ ಮಾಡಿರ್ತಕ್ಕಂಥ ಈ ಕೆಲಸ ಇದ್ದರೆ ಇದು ಸರಿಯಲ್ಲ, ಈ ಥರ ವೀಸಾಗೆಲ್ಲ 95 ಲಕ್ಷ ಹಾಕುವಂತಿಲ್ಲ, ಇದು ಕಾನೂನು ಬಾಹಿರ, ಇಲ್ಲೀಗಲ್ ಅಂತ ಕೋರ್ಟ್ ಹೇಳಿದೆ ಇಲ್ಲಿ. ಟ್ರಂಪ್ಗೆ ದೊಡ್ಡ ಶಾಕ್ ಇದು. ವಿದೇಶಿಗರು ಉದ್ಯೋಗಕ್ಕಾಗಿ ಹೋಗಲಿಕ್ಕೆ H1B ವೀಸಾ ಬೇಕಾಗುತ್ತೆ. H1B ವೀಸಾ ಹೊಸದಾಗಿ ಪಡೆಯೋದಕ್ಕೆ 95 ಲಕ್ಷ ಶುಲ್ಕ ಹಾಕಿದ್ರು ಅವರು. ಶುಲ್ಕ ಪಾವತಿ ಮಾಡಬೇಕು ಅಂತ ಆದೇಶ ಮಾಡಿತ್ತು ಸರ್ಕಾರ, ಟ್ರಂಪ್ ಸರ್ಕಾರ. ಈ ಆದೇಶವನ್ನು ಕಾನೂನು ಬಾಹಿರ ಅಂತ ಅಮೆರಿಕದ ಜಿಲ್ಲಾ ಕೋರ್ಟ್ ಒಂದು ಕಡೆ ಹೇಳಿದೆ. ಕಾನೂನು ಬಾಹಿರ ಆದೇಶವನ್ನು ಅಮಾನ್ಯ ಮಾಡುವಂತೆ ಕೂಡ ಒಂದು ಕಡೆ ಆದೇಶವನ್ನು ಮಾಡಿದೆ. ಸೊ ಇದರಿಂದ ಭಾರತೀಯರಿಗೆ ದೊಡ್ಡ ರಿಲೀಫ್ ಸಿಗ್ತಾ ಇದೆ. ಅಲ್ಲಿ ಕಳೆದ ಸೆಪ್ಟೆಂಬರ್ನಲ್ಲಿ 4.7 ಲಕ್ಷದಿಂದ 95.5 ಲಕ್ಷಕ್ಕೆ ಏರಿಕೆ ಮಾಡಲಾಗಿತ್ತು. ನೋಡಿ, 4,70,000 ಕೊಟ್ಟರೆ ನಿಮಗೆ ಒಂದು H1B ವೀಸಾ ಸಿಗ್ತಾ ಇತ್ತು ಆಗ, ಕಳೆದ ಸೆಪ್ಟೆಂಬರ್ಗಿಂತ ಮುಂಚೆ. ಸೊ ಸೆಪ್ಟೆಂಬರ್ ಆದಮೇಲೆ ಏನು ಮಾಡಿಬಿಟ್ರು ಅಂದರೆ 95 ಲಕ್ಷ ಕೊಡಿ ಅಂತ ಏರಿಕೆ ಮಾಡಿಬಿಟ್ಟಿದ್ರು. ಉದ್ಯೋಗಕ್ಕೋಸ್ಕರ ಅಮೆರಿಕಕ್ಕೆ ಹೋಗುವವರಲ್ಲಿ ಬಹುಪಾಲು ಭಾರತೀಯರೇ ಇದ್ದಾರೆ. ಹೀಗಾಗಿ ಭಾರತೀಯರಿಗೆ ಹೊರೆಯಾಗಿತ್ತು ಟ್ರಂಪ್ ಆದೇಶ. ಈ ಕ್ರಮವನ್ನು ಪ್ರಶ್ನಿಸಿ 20 ಡೆಮೊಕ್ರೆಟಿಕ್ ಅಟಾರ್ನಿ ಜನರಲ್ಗಳು ಅರ್ಜಿಯನ್ನು ಹಾಕಿದ್ರು. ಕಾಂಗ್ರೆಸ್ ಅನುಮೋದನೆ ಇಲ್ಲದೆ ಶುಲ್ಕ ಹೆಚ್ಚಿಸಿ ಅಧಿಕಾರ ಮೀರಿ ವರ್ತನೆ ಇತ್ತು. ಇದರಿಂದ ತಂತ್ರಜ್ಞಾನ, ಆರೋಗ್ಯ, ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಮಿಕರ ಕೊರತೆ ಇತ್ತು. ಹೆಚ್ಚು ಕೌಶಲ್ಯ ಬೇಡುವ ವಿದೇಶಿಗರನ್ನು ಅವಲಂಬಿಸಿರುವ ವೃತ್ತಿಗಳಲ್ಲಿ ಕೊರತೆ ಕಾಣಿಸ್ಕೊಳ್ತು. ಕೋರ್ಟ್ನಲ್ಲಿ ಕಾರ್ಮಿಕರ ಕೊರತೆ ಹೆಚ್ಚಾಗುತ್ತೆ ಅಂತ ವಾದ ಕೂಡ ಕೇಳಿಬಂತಲ್ಲಿ ವಿಚಾರಣೆ ಮಾಡಿದಂಥ ಕೋರ್ಟ್ ಹೆಚ್ಚುವರಿ ಶುಲ್ಕ ರದ್ದತಿಗೆ ಆದೇಶವನ್ನು ಮಾಡಿದೆ.